ನಮಸ್ಕಾರ. ಈ ಹರಕೆ ಮಾಡಿಕೊಂಡು ನೋಡಿ, ಖಂಡಿತವಾಗ್ಲೂ ಜನ್ಮ ಜನ್ಮದಲ್ಲೂ ಸಾಲ ನೀವು ಮಾಡೋದೇ ಇಲ್ಲ. ಸಾಲ ನಿಮಗೆ ಆಗೋದೇ ಇಲ್ಲ. ಇನ್ನೊಬ್ಬರಿಗೆ ಸಾರ ಸಾಲ ನೀವು ಕೇಳೋದೇ ಇಲ್ಲ. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ಖಂಡಿತವಾಗ್ಲೂ ತೀರೇ ತೀರುತ್ತೆ. ನಿಮ್ಮ ಸಾಲ ತೀರಲಿಲ್ಲ ಅಂದರೆ ನನ್ನ ವಿಡಿಯೋಗಳೇ ನೋಡಬೇಡಿ. ಅರ್ಥ ಆಯ್ತಾ? ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಈ ವಿಡಿಯೋನ ಪೂರ್ತಿ ನೋಡಿ. ಆ ಒಂದು ಹರಕೆ ರಹಸ್ಯ ಹೇಳ್ತಾ ಹೋಗ್ತೀನಿ. ಯೂಟ್ಯೂಬಲ್ಲೇ ಮೊದಲನೇ ಬಾರಿಗೆ ಈ ಒಂದು ಹರಕೆ ಎಪಿಸೋಡ್ಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ಸಾಲ ಮಾಡ್ಕೊಂಡು ವಿಲ 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 ಒದ್ದಾಡೋರಿಗೆ ಇದೊಂದು ಸಣ್ಣ ಒಂದು ಪರಿಹಾರ ಖಂಡಿತವಾಗ್ಲೂ ಅವರ ಜೀವ ಉಳಿಸುತ್ತೆ, ಅವ್ರ ಜೀವನ ಕಾಪಾಡುತ್ತೆ. ಮತ್ತು ಮುಂದೆ ಅವ್ರಿಗೆ ಯಾವುದೇ ರೀತಿ ಸಾಲುಗಳು ಖಂಡಿತವಾಗ್ಲೂ ಅವ್ರಿಗೆ ಆಗೋದೇ ಇಲ್ಲ. ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಆವಾಗ ಗೊತ್ತಾಗ್ತಾ ಹೋಗುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಕರ್ಮದಾತ ಶನಿದೇವನಿಗೆ ಈ ಹರಕೆ ಹೊತ್ಕೊಬೇಕು. ಯಾವ ರೀತಿ ಹರಕೆ ಹೊತ್ಕೊಬೇಕು ಅಂದರೆ, ಯಾವುದಾದ್ರೂ ಒಂದು ಶನಿವಾರದೊಂದು ಸ್ಮಶಾನಕ್ಕೆ ಹೋಗಿ, ಸ್ಮಶಾನ ಅಂದರೆ ಅಲ್ಲಿ ಕರ್ಮ ಮಾಡಿರೋ ಸ್ಥಳ, ಕರ್ಮದಾತ ಶನಿ ಭಗವಾನರ ಸ್ಮಶಾನದಲ್ಲೇ ನೆನೆಸ್ಕೊಬೇಕು. ಯಾವುದಾದ್ರೂ ರುದ್ರಭೂಮಿ ಸ್ಮಶಾನಕ್ಕೆ ಹೋಗಿ ಕರ್ಮದಾತನಿಗೆ ಶನಿ ಭಗವಾನನ ನೆನೆಸ್ಕೊಂಡು ನೀವು ಪ್ರಾರ್ಥನೆ ಮಾಡ್ತಾ ಶನಿದೇವನಿಗೆ ಬೇಡ್ಕೊಬೇಕು. ಒಂದು ಸ್ವಯಂಕೃತ ಅಪರಾಧ ಮಾಡಿಕೊಂಡು, ಎರಡನೇದು ಏಳಿಕೆ ಮಾತು ಕೇಳ್ಕೊಂಡು, ಮೂರನೇದು ಹೆಂಡತಿ ಮಕ್ಕಳಿಗೆ ಗಂಡನಿಗೆ ಗೊತ್ತಿಲ್ದಂಗೆ ಏನೋ ದುರಾಸೆಯಿಂದ ನಾನು ಸ್ವಯಂಕೃತ ಅಪರಾಧ ಮಾಡ್ಕೊಂಬಿಟ್ಟಿದ್ದೀನಿ, ಶನಿದೇವ ಕರ್ಮದಾತ ನೀನು, ನಿನ್ನ ಪಾದಕ್ಕೆ ಶರಣಾಗ್ತಿದ್ದೀನಿ, ಮುಂದೆ ಯಾವುದೇ ಈ ರೀತಿ ಸಾಲುಗಳು ಮಾಡ್ಕೊಳಲ್ಲ, ಈ ಸಾಲದಿಂದ ನನಗೆ ಮುಕ್ತಿ ಮಾಡು ಅಂತ ದೇವರಿಗೆ ಈ ರೀತಿ ಹರಕೆ ಹೊತ್ಕೊಬೇಕು. ಈ ಹರಕೆ ಹೊತ್ಕೊಂಡು ನಿಮ್ಮ ಹರಕೆಗಳು ಈಡೇರ್ದಾದ ಮೇಲೆ ನಾನು ದುಡಿದಂಥ ದುಡ್ಡಿನಲ್ಲಿ, ನಾನು ಸಂಪಾದನೆ ಮಾಡ್ತೀನಲ್ಲ, ತಿಂಗಳಿಗೆ ಸಂಪಾದನೆ ಮಾಡಿರೋ ದುಡ್ಡಿನಲ್ಲಿ 8% ಅಂದರೆ ಕರ್ಮದಾತನ ನಂಬರು, ಶನಿಯ ನಂಬರ್ 8% ದಾನ ಕೊಡ್ತೀನಿ. ಯಾರ್ಯಾರಿಗೆ? ಪ್ರಾಣಿ ಪಶು ಪಕ್ಷಿಗಳಿಗೆ, ಬಡವರಿಗೆ, ಅನಾಥರಿಗೆ, ಅಂಧರಿಗೆ, ಕುರುಡರಿಗೆ, ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿರೋರಿಗೆ, ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡಿರೋರಿಗೆ, ಮತ್ತು ದಾರಿ ತೋರಿಸಿರೋ ಜ್ಯೋತಿಷಿಗಳಿಗೆ ಖಂಡಿತವಾಗ್ಲೂ ನಾನು 8% ದಾನ, ನಾನು ದುಡಿದಂಥ ದುಡ್ಡಿನಲ್ಲಿ ತಿಂಗಳ ಸಂಪಾದನೆ ಏನು ಬರುತ್ತೋ 8% ನಾನು ದಾನ ಮಾಡೇ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಶನಿದೇವರಿಗೆ ಹರಕೆ ಹೊತ್ಕೊಳ್ಳಿ. ಮುಂದೆ ನಾನು ಈ ರೀತಿ ತಪ್ಪು ಮಾಡ್ದಿಲ್ದಂಗೆ ನೋಡ್ಕೊಳಪ್ಪ ಅಂತ. ಮುಂದೆ ಈ ರೀತಿ ನಾನು ಸ್ವಯಂಕೃತ ಅಪರಾಧ ಮಾಡಿಕೊಂಡು ತಪ್ಪುಗಳು ಮಾಡಿ ಮೇಲಿಂದ ಮೇಲೆ ತಪ್ಪು ಮಾಡಿದರೆ ಘನಘೋರವಾದ ಶಿಕ್ಷೆ ಕೊಡು ಅಂತ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಈ ಮಂತ್ರದ ಮುಖಾಂತರ. ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ, ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಖಂಡಿತವಾಗ್ಲೂ. ಯಾಕೆಂದರೆ ಕರ್ಮದಾತ ಶನಿ ಮಾಡಿರೋ ಪಾಪ ಕರ್ಮಗಳು ಒಪ್ಕೊಂಡಾಗ ಮಾತ್ರ ಭಗವಂತ ಕ್ಷಮಿಸ್ಲಿಕ್ಕೆ ಸಾಧ್ಯ. ಎರಡನೇದು, ಜಾತಕದಲ್ಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಬಂದರೆ ದುಡ್ಡು ನಿಮಗೆ. ನೀವು ಮಾಡುವ ಉದ್ಯೋಗದಿಂದ, ನೀವು ಮಾಡುವ ವ್ಯಾಪಾರದಿಂದ, ನೀವು ಮಾಡುವ ಕೃಷಿ ವ್ಯವಸಾಯದಿಂದ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬಂದೇ ಬರುತ್ತೆ. ಸಪೋಸ್ ನೀವು ಸಾಲಗಳು ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಸಾಲ ಡಿಫಾಲ್ಟಾಗಿ ನೀವೇ ತೀರಿಸ್ತೀರ. ಬಟ್ ಅದೇ ಏನಾದರೂ
ಯಾವುದೇ ಗ್ರಹದ ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಜೊತೆಗೆ 6ನೇ ಮನೆಯೂ ಸೇರ್ಕಂತು ಅಂದರೆ ಖಂಡಿತವಾಗ್ಲೂ ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಕೊಟ್ಟಿರೋ ಹಣ ವಾಪಸ್ ಬರಲ್ಲ, ನೀವು ಇಸ್ಕೊಂಡಿದ್ರೆ ಅವರಿಗೆ ಕೊಡೋಕ್ಕಂತೂ ಆಗೋದಿಲ್ಲ. ಅದೊಂದೇ ಅಲ್ಲ, ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಸಪರೇಷನ್ನು, ದೂರ ಡೈವರ್ಸು, ಅನಾರೋಗ್ಯದ ಸಮಸ್ಯೆ, ಹೆಲ್ತ್ ಸಮಸ್ಯೆಗಳು, ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು, ಆಕ್ಸಿಡೆಂಟ್ಸ್ಗಳು, ಅಪಘಾತಗಳು ಇವೆಲ್ಲ ಒಂದು ಆಗ್ಬಿಡ್ತವೆ. ಅದಕ್ಕೋಸ್ಕರ ಕರ್ಮಧಾತುನಿಗೆ ಈ ರೀತಿ ಹರಕೆ ಹೊತ್ಕೊಂಡು ಈ ಮಂತ್ರದ ಮುಖಾಂತರ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಶನಿದೇವನಿಗೆ ನೀವು ಶರಣಾದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಜನ್ಮದಲ್ಲೂ ಸಾಲನೇ ಆಗಲ್ಲ, ನೀವು ಸಾಲನೇ ಮಾಡಲ್ಲ, ಯಾರ ಹತ್ರನೂ ಸಾಲ ಕೇಳೋಕೆ ಹೋಗೋದೇ ಇಲ್ಲ. ಎಷ್ಟೇ ಲಕ್ಷ ಕೋಟಿ ಸಾಲ ಇದ್ದರೂ ಖಂಡಿತವಾಗ್ಲೂ ತೀರುತ್ತೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಅರ್ಥ ಆಯ್ತಾ? ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ ಮಾಡ್ತಿರ್ತೀನಿ. ಕುತ್ಕೊಂಡು ಎಲ್ಲ ವಿಡಿಯೋಗಳು ನೋಡಿ ಕುತ್ಕೊಂಡು ಯುಟಿಲೈಸ್ ಮಾಡ್ಕೊಂಡು ನಿಮಗೆ ನೀವೇ ಒಳ್ಳೇದು ಮಾಡ್ಕೊಳ್ಳಿ. ನಮಸ್ಕಾರ.